ಒಂದು ಕ್ಷಣ ಯೋಚಿಸಿ, ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ನೀವು ಇನ್ನೂ ಓಡುತ್ತಿದ್ದೀರಾ? ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೀರಾ? ನಿಮ್ಮನ್ನು ನಮ್ಮವರು ಎಂದುಕೊಂಡವರು ಕಷ್ಟ ಬಂದಾಗ ನಿಮ್ಮನ್ನು ಪರಾಕಿಯರನ್ನಾಗಿ ಮಾಡಿದ್ದಾರಾ? ಹಾಗಾದ್ರೆ ಈ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ತಪ್ಪುಗಳು, ದ್ರೋಹಗಳು, ಮರೆವುಗಳು ಮತ್ತು ಮುಗ್ಗರಿಸುವಿಕೆಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮ ಕಣ್ಣು ತೆರೆಸಲು ಬರುತ್ತವೆ. ಸುಖದಲ್ಲಿದ್ದಾಗ ನಮ್ಮ ಸುತ್ತಲೂ ಇರುವವರು ಯಾರು ಬೇಕಾದರೂ ನಮ್ಮವರಂತೆ ಕಾಣುತ್ತಾರೆ. ಆದರೆ ಕಷ್ಟ ಬಂದಾಗ ಯಾರು ನಮ್ಮ ಕೈ ಹಿಡಿಯುತ್ತಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬುವುದೇ ನಿಜವಾದ ಸಂಬಂಧದ ಪರೀಕ್ಷೆ. ನಿಮ್ಮನ್ನು ಗೌರವಿಸದವರ ಹಿಂದೆ ಓಡಬೇಡಿ. ನಿಮ್ಮ ಪ್ರೀತಿಗಾಗಿ ಭಿಕ್ಷೆ ಬೇಡಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸಬೇಡಿ. ಯಾರು ನಿಮ್ಮ ಮೌಲ್ಯವನ್ನು ಅರಿಯುವುದಿಲ್ಲವೋ ಅವರನ್ನು ಕಳೆದುಕೊಳ್ಳುವುದು ನಿಮ್ಮ ನಷ್ಟವಲ್ಲ, ಅವರನ್ನು ಹಿಡಿದುಕೊಂಡು ನಿಮ್ಮನ್ನೇ ಕಳೆದುಕೊಳ್ಳುವುದೇ ನಿಜವಾದ ನಷ್ಟ. ಇಂದು ನಿಮಗೆ ನೋವು ಕೊಟ್ಟವರು, ನಿಮ್ಮನ್ನು ನಿರ್ಲಕ್ಷಿಸಿದವರು, ನಿಮ್ಮ ನಂಬಿಕೆಯನ್ನು ಮುರಿದವರು, ಇವೆಲ್ಲವೂ ನಿಮ್ಮ ಜೀವನದ ಅಂತ್ಯವಲ್ಲ, ಇದು ನಿಮ್ಮ ಹೊಸ ರೂಪದ ಆರಂಭ. ಕಷ್ಟಗಳು ನಿಮಗೆ ಜನರನ್ನು ಪರಿಚಯಿಸುತ್ತವೆ, ದ್ರೋಹಗಳು ನಿಮಗೆ ನಂಬಿಕೆಯ ಬೆಲೆ ಕಲಿಸುತ್ತವೆ, ತಪ್ಪುಗಳು ನಿಮಗೆ ಜೀವನದ ಪಾಠ ಕಲಿಸುತ್ತವೆ ಮತ್ತು ಸಮಯ ನಿಮ್ಮನ್ನು ನೀವು ಯಾರು ಎಂಬುದನ್ನು ಅರಿಯುವಂತೆ ಮಾಡುತ್ತದೆ. ಹಾಗಾದರೆ ಇಂದಿನಿಂದ ಒಂದೇ ಒಂದು ನಿರ್ಧಾರ ಮಾಡಿ. ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ ಎಂಬುದಕ್ಕೆ ಬೆಲೆ ಕೊಡಿ. ಯಾಕೆಂದರೆ ಕೊನೆಗೆ ಎಲ್ಲರೂ ನಮ್ಮವರಾಗಬೇಕಾಗಿಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಕೆಲವರು ಸಾಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮನ್ನೇ ಕಳೆದುಕೊಳ್ಳಬಾರದು. ಒಂದು ಕ್ಷಣ ಯೋಚಿಸಿ, ನಿಮ್ಮನ್ನು ಯಾರಾದರೂ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅವರ ಹಿಂದೆ ಮತ್ತೆ ಮತ್ತೆ ಹೋಗಬೇಡಿ. ಒಂದು ಹಂತದವರೆಗೆ ಮನುಷ್ಯ ನೋವನ್ನು ಸಹಿಸಿಕೊಳ್ಳುತ್ತಾನೆ, ಆದರೆ ಆ ನೋವು ಮಿತಿಮೀರಿದಾಗ ತನ್ನ ಪಾಲಿಗೆ ಬಂದ ಸಂತೋಷವನ್ನು ತಾನೇ ದೂರ ಮಾಡಿಕೊಳ್ಳುವಷ್ಟು ಬದಲಾಗಿ ಬಿಡುತ್ತಾನೆ. ಆದ್ದರಿಂದ ನಿಮ್ಮನ್ನು ದೂರ ಇಡುವವರನ್ನು ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಬೇಡಿ. ಕೆಲವೊಮ್ಮೆ ಯಾರನ್ನಾದರೂ ಕಳೆದುಕೊಳ್ಳುವುದು ನಷ್ಟವಲ್ಲ, ನಮ್ಮ ನೆಮ್ಮದಿಯನ್ನು ಮರಳಿ ಪಡೆಯುವುದಾಗಿರುತ್ತದೆ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ ಅವರ ಜೀವನದಲ್ಲಿ ಒಂದು ದಿನ ಕಷ್ಟದ ಸಮಯ ಬರಬಹುದು. ಅದನ್ನು ಕಾಯುತ್ತಾ ಕುಳಿತುಕೊಳ್ಳಬೇಡಿ. ಜೀವನ ತನ್ನದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತದೆ. ನಿಜವಾಗಿ ನಮ್ಮವರು ಯಾರು ಗೊತ್ತಾ? ನಾವು ದುರ್ಬಲರಾಗಿರುವಾಗಲೂ ನಮ್ಮನ್ನು ಬಿಟ್ಟು ಹೋಗದವರು, ಬೇರೆಯವರಿಗಾಗಿ ನಮ್ಮನ್ನು ನಿರ್ಲಕ್ಷಿಸದವರು, ನಮ್ಮ ನಗುವಿನ ಹಿಂದೆ ಅಡಗಿರುವ ನೋವನ್ನು ಅರ್ಥ ಮಾಡಿಕೊಳ್ಳುವವರು. ಇಲ್ಲದಿದ್ದರೆ ದಾರಿಯಲ್ಲಿ ಸಿಗುವವರು ಹೇಗಿದ್ದೀರಾ ಎಂದು ವಿಚಾರಿಸುತ್ತಾರೆ, ಆದರೆ ನಮ್ಮ ನೋವನ್ನು ಅರಿಯುವವರು ಮಾತ್ರ ನಿಜವಾದ ನಮ್ಮವರು. ಆದ್ದರಿಂದ ಪ್ರೀತಿ ಮತ್ತು ಗೌರವವನ್ನು ಬದುಕಿರುವಾಗಲೇ ಕೊಡಿ. ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿರುವಾಗ ಅವನನ್ನು ಗೌರವಿಸದೆ ನಂತರ ಕಳೆದುಕೊಂಡ ಮೇಲೆ ಕಣ್ಣೀರು ಹಾಕುವುದರಲ್ಲಿ ಅರ್ಥವೇನು? ಜೀವನ ತುಂಬಾ ಚಿಕ್ಕದು. ಕೋಪದಲ್ಲಿ ನಮ್ಮನ್ನು ಬಿಟ್ಟು ಹೋದವರು ಕೆಲವೊಮ್ಮೆ ಮರಳಿ ಬರಬಹುದು, ಆದರೆ ಯಾವುದೇ ಬೇಸರವಿಲ್ಲದೆ ಮುಗುಳ್ನಗುತ್ತಾ ನಮ್ಮ ಜೀವನದಿಂದ ಹೊರಟವರು ಮರಳಿ ಬರದೇ ಇರಬಹುದು. ಆದ್ದರಿಂದ ಸಂಬಂಧಗಳಲ್ಲಿ ಅಹಂಕಾರಕ್ಕಿಂತ ಪ್ರೀತಿ ದೊಡ್ಡದು. ನಾನು ಯಾಕೆ ಮೊದಲು ಮಾತನಾಡಬೇಕು ಎಂಬ ಪ್ರಶ್ನೆಗಿಂತ ಈ ಸಂಬಂಧ ನನಗೆ ನಿಜವಾಗಿಯೂ ಮುಖ್ಯವೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಇನ್ನೊಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ, ಸಂಪತ್ತು, ಹೆಸರು, ಸ್ಥಾನಮಾನ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಬರುವುದಿಲ್ಲ, ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ನೀಡುತ್ತದೆ. ನೀವು ಯಾರಿಗಾದರೂ ಮಾಡಿದ ಸಹಾಯಕ್ಕೆ ಪ್ರತಿಫಲ ನಿರೀಕ್ಷಿಸದಿದ್ರೂ ಪರವಾಗಿಲ್ಲ, ನೀವು ಮಾಡಿದ ಒಳ್ಳೆಯತನ ಒಂದು ದಿನ ನಿಮಗೆ ಬೇರೆ ರೂಪದಲ್ಲಿ ಮರಳಿ ಬರಬಹುದು. ಬಿರುಗಾಳಿ ಬಂದಾಗ ದೋಣಿ ಹೇಗೆ ದಡ ಸೇರಿಸುತ್ತದೆಯೋ ಹಾಗೆಯೇ ನಾವು ಕಷ್ಟದಲ್ಲಿದ್ದಾಗ ಮಾಡಿದ ಪುಣ್ಯದ ಕೆಲಸಗಳು ನಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಕೆಲವೊಮ್ಮೆ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಿಂತ ಅದರಿಂದ ಸ್ವಲ್ಪ ದೂರ ನಿಲ್ಲುವುದೇ ನಮ್ಮ ನೆಮ್ಮದಿಗೆ ಒಳ್ಳೆಯದು. ಯಾರನ್ನು ದ್ವೇಷಿಸಬೇಕಾಗಿಲ್ಲ, ಆದರೆ ಪ್ರತಿಯೊಬ್ಬರನ್ನು ಹೃದಯಕ್ಕೆ ಹತ್ತಿರವಾಗಿಟ್ಟುಕೊಳ್ಳಬೇಕೆಂದೇನೂ ಇಲ್ಲ. ನಿಮ್ಮನ್ನು ಪದೇ ಪದೇ ನಿರ್ಲಕ್ಷಿಸುವವರಿಂದ ಸ್ವಲ್ಪ ದೂರವಿರಿ. ನಿಮ್ಮ ಭಾವನೆಗಳನ್ನು ಗೌರವಿಸದವರ ಮುಂದೆ ನಿಮ್ಮನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿಕೊಳ್ಳಬೇಡಿ. ಯಾಕೆಂದರೆ ಸಂಬಂಧ ಎಂದರೆ ಕೇವಲ ಮಾತನಾಡುವುದಲ್ಲ, ಅಲ್ಲಿ ಗೌರವ, ನಂಬಿಕೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಕೆಲವರು ನಿಮ್ಮ ಜೀವನಕ್ಕೆ ಬಂದದ್ದು ನಿಮ್ಮೊಂದಿಗೆ ಶಾಶ್ವತವಾಗಿ ಇರಲು ಅಲ್ಲ, ನಿಮಗೆ ಒಂದು ಪಾಠ ಕಲಿಸಿ ಹೋಗಲು. ಅಂಥವರನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ನೋವು. ಯಾರಾದರೂ ದೂರವಾಗಲು ಬಯಸಿದ್ರೆ ಅವರಿಗೆ ದೂರವಾಗುವ ಅವಕಾಶ ಕೊಡಿ. ನಿಮ್ಮನ್ನು ಕಳೆದುಕೊಳ್ಳಲು ಸಿದ್ಧರಾಗಿರುವವರನ್ನು ಉಳಿಸಿಕೊಳ್ಳಲು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ. ದೂರ ಇಡುವುದು ಎಂದರೆ ದ್ವೇಷಿಸುವುದಲ್ಲ, ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡದೆ, ಅವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದೆ ನಿಮ್ಮ ಜೀವನದ ಕಡೆ ಗಮನ ಹರಿಸುವುದು. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ. ನಿಮ್ಮ ಸಮಯವನ್ನು ಎಲ್ಲರಿಗೂ ಕೊಡಬೇಡಿ, ನಿಮ್ಮ ನಂಬಿಕೆಯನ್ನು ಎಲ್ಲರಿಗೂ ಕೊಡಬೇಡಿ, ನಿಮ್ಮ ಹೃದಯದ ಬಾಗಿಲನ್ನು ಎಲ್ಲರಿಗೂ ತೆರೆದಿಡಬೇಡಿ. ಯಾಕೆಂದರೆ ನಿಮ್ಮ ನೆಮ್ಮದಿ ಕೂಡ ಒಂದು ಮೌಲ್ಯವಾದ ಸಂಪತ್ತು. ನಿಮ್ಮನ್ನು ಗೌರವಿಸುವವರನ್ನು ಹತ್ತಿರ ಇಟ್ಟುಕೊಳ್ಳಿ, ನಿಮ್ಮನ್ನು ನೋಯಿಸುವವರಿಂದ ಅಂತರ ಕಾಯ್ದುಕೊಳ್ಳಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ಜೀವನ ಚಿಕ್ಕದು,
ಪ್ರತಿಯೊಂದು ಸಂಬಂಧವನ್ನು ಉಳಿಸಿಕೊಳ್ಳುವುದರಲ್ಲಿ ಅಲ್ಲ, ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಉಳಿಸಿಕೊಳ್ಳುವುದರಲ್ಲಿ ಜೀವನದ ನಿಜವಾದ ಗೆಲುವಿದೆ. ಆದ್ದರಿಂದ ಯಾರನ್ನು ದ್ವೇಷಿಸಬೇಡಿ, ಆದರೆ ಅಗತ್ಯವಿದ್ದಾಗ ದೂರ ಇರುವುದನ್ನು ಖಂಡಿತ ಕಲಿಯಿರಿ. ಮತ್ತೊಂದು ವಿಷಯ, ಯಾರೊಂದಿಗೂ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳಬೇಡಿ. ಯಾರೋ ಗುರುಗಳಿಂದ ಕಲಿತಿರಬಹುದು, ನೀವು ಜೀವನದ ಅನುಭವಗಳಿಂದ ಕಲಿತಿರಬಹುದು, ಯಾರೋ ಪುಸ್ತಕಗಳಿಂದ ಕಲಿತಿರಬಹುದು, ನೀವು ಜನರ ವರ್ತನೆಯಿಂದ ಪಾಠ ಕಲಿತಿರಬಹುದು. ವಿಶೇಷವಾಗಿ ದ್ರೋಹದಿಂದ ಕಲಿತ ಪಾಠಗಳು ಮನುಷ್ಯನನ್ನು ತುಂಬ ಬಲಿಷ್ಠನನ್ನಾಗಿ ಮಾಡುತ್ತವೆ. ಆದರೆ ಆ ನೋವನ್ನು ನಿಮ್ಮ ಹೃದಯದಲ್ಲಿ ದ್ವೇಷವಾಗಿ ಇಟ್ಟುಕೊಳ್ಳಬೇಡಿ, ಅದನ್ನು ಅನುಭವವಾಗಿ ಇಟ್ಟುಕೊಳ್ಳಿ. ಯಾಕೆಂದರೆ ಜೀವನದಲ್ಲಿ ಕೆಲವು ಜನರು ನಮಗೆ ಸಂತೋಷ ಕೊಡಲು ಬರುತ್ತಾರೆ, ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಇಬ್ಬರನ್ನು ಒಂದೇ ರೀತಿಯಲ್ಲಿ ನೋಡಬಾರದು. ನೀವು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿದ್ದರೆ ಕೆಲವರು ನಿಮ್ಮನ್ನು ಇಷ್ಟಪಡದೇ ಇರಬಹುದು. ಅದಕ್ಕಾಗಿ ನಿಮ್ಮ ದಾರಿಯನ್ನು ಬದಲಾಯಿಸಬೇಡಿ. ಎಲ್ಲರಿಗೂ ಸತ್ಯ ಇಷ್ಟವಾಗುವುದಿಲ್ಲ, ಎಲ್ಲರಿಗೂ ನಿಮ್ಮ ಪ್ರಾಮಾಣಿಕತೆ ಇಷ್ಟವಾಗುವುದಿಲ್ಲ, ಎಲ್ಲರಿಗೂ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಂತೋಷವಾಗುವುದಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ನೀವು ಸತ್ಯವಾಗಿದ್ದರೆ ಸಾಕು. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕೆಂದರೆ ಒಂದು ವಿಷಯವನ್ನು ಕಲಿಯಬೇಕು. ನಿಮ್ಮ ಸಂತೋಷದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಇನ್ನೊಬ್ಬರ ಕೈಗೆ ಕೊಡಬೇಡಿ. ನಿಮ್ಮ ಜೊತೆ ಯಾರಾದರೂ ಇರಲಿ ಅಥವಾ ಇಲ್ಲದಿರಲಿ, ನಿಮ್ಮ ಜೀವನಕ್ಕೆ ಅರ್ಥವಿರಬೇಕು. ಯಾರಾದರೂ ಮಾತನಾಡಿದರೆ ಮಾತ್ರ ಸಂತೋಷ, ಯಾರಾದರೂ ಮೆಚ್ಚಿದರೆ ಮಾತ್ರ ಸಂತೋಷ, ಯಾರಾದರೂ ಜೊತೆಯಲ್ಲಿದ್ದರೆ ಮಾತ್ರ ಸಂತೋಷ. ಹೀಗೆ ಬದುಕಿದರೆ ನಿಮ್ಮ ಮನಸ್ಸಿನ ಕೀಲಿಕೈ ಯಾವಾಗಲೂ ಬೇರೆಯವರ ಕೈಯಲ್ಲಿರುತ್ತದೆ. ನಿಮ್ಮ ಸಂತೋಷವನ್ನು ನೀವು ಕಾಪಾಡಿಕೊಳ್ಳಲು ಕಲಿಯಿರಿ. ಮನುಷ್ಯನ ನಿಜವಾದ ಗುರುತು ಅವನ ಬಟ್ಟೆಗಳಿಂದ ಅಲ್ಲ, ಅವನ ಕರ್ಮಗಳಿಂದ. ಬೆಲೆ ಬಾಳುವ ಬಟ್ಟೆಗಳನ್ನು ಅಂಗಡಿಯಲ್ಲಿರುವ ಗೊಂಬೆಗಳು ಧರಿಸುತ್ತವೆ, ಆದರೆ ಒಳ್ಳೆಯ ಹೃದಯ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಕರ್ಮಗಳನ್ನು ಎಲ್ಲರೂ ಧರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಬಳಿ ಎಲ್ಲವೂ ಇರಬೇಕೆಂದೇನಿಲ್ಲ, ಆದರೆ ನೆಮ್ಮದಿಯ ನಿದ್ದೆ ಬರುವಂತಹ ಮನಸ್ಸು ಇರಲಿ. ಯಾಕೆಂದರೆ ಪ್ರಾಮಾಣಿಕತೆ ಯಾವುದೇ ಸಂಬಂಧದಲ್ಲೂ ಅತ್ಯಂತ ಅಮೂಲ್ಯವಾದದ್ದು, ಆದರೆ ಪ್ರತಿಯೊಬ್ಬರಿಂದಲೂ ಅದನ್ನು ನಿರೀಕ್ಷಿಸಬೇಡಿ. ನೀವು ನಿಮ್ಮ ಆಲೋಚನೆಯನ್ನು ಒಳ್ಳೆಯದಾಗಿ ಇಟ್ಟುಕೊಳ್ಳಿ, ಆಗ ಜನರಲ್ಲಿರುವ ಒಳ್ಳೆಯದನ್ನೇ ನೋಡಲು ನಿಮಗೆ ಸಾಧ್ಯವಾಗುತ್ತದೆ. ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ನಿಯತ್ತು ಸರಿಯಾಗಿದ್ದರೆ ಪರಿಸ್ಥಿತಿಗಳು ತಕ್ಷಣ ಬದಲಾಗದಿದ್ದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಒಂದು ಸುಂದರವಾದ ಸತ್ಯವಿದೆ, ನಾವು ಬಯಸಿದ್ದು ನಮಗೆ ಸಿಕ್ಕರೆ ಅದನ್ನು ಯಶಸ್ಸು ಎನ್ನುತ್ತೇವೆ, ಆದರೆ ನಮಗೆ ಸಿಕ್ಕಿರುವುದನ್ನು ನಾವು ಪ್ರೀತಿಸಲು ಕಲಿತರೆ ಅದೇ ನಿಜವಾದ ಸಂತೋಷ. ನಮ್ಮ ಜೀವನದಲ್ಲಿ ಇಲ್ಲದಿರುವುದನ್ನು ಎಣಿಸುತ್ತಾ ಕುಳಿತುಕೊಳ್ಳುವುದಕ್ಕಿಂತ ನಮ್ಮ ಬಳಿ ಇರುವುದನ್ನು ಗೌರವಿಸುವುದನ್ನು ಕಲಿಯಬೇಕು. ಇಂದಿನ ಕಾಲದಲ್ಲಿ ಸಂಬಂಧಗಳು ದೂರವಾಗುತ್ತಿರುವಾಗಲೂ ಕೆಲವು ಕಡೆ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ. ಹಳ್ಳಿಗಳಲ್ಲಿ ಯಾರಾದರೂ ಮನೆಗೆ ಹೋಗದಿದ್ರೆ ಯಾಕೆ ಬರಲಿಲ್ಲ ಎಂದು ಬೇಸರ ಪಡುವ ಆತ್ಮೀಯತೆ ಇನ್ನೂ ಕಾಣಿಸುತ್ತದೆ. ಅಂತಹ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಯಾಕೆಂದರೆ ಹಣ ಕೊಟ್ಟರೆ ವಸ್ತುಗಳನ್ನು ಖರೀದಿಸಬಹುದು, ಆದರೆ ನಿಜವಾದ ಆತ್ಮೀಯತೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ಮತ್ತೊಂದು ಮುಖ್ಯವಾದ ಪಾಠ, ಯಾರನ್ನು ಯಾರು ಬದಲಾಯಿಸಲು ಸಾಧ್ಯವಾಗದಿದ್ದರೂ ಸಮಯ ಅವರನ್ನು ಬದಲಾಯಿಸುತ್ತದೆ. ಆದ್ದರಿಂದ ಬೇರೆಯವರನ್ನು ಬದಲಾಯಿಸುವ ಪ್ರಯತ್ನದಲ್ಲಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ಯಾರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ಹಾಗೆಯೇ ಬಿಟ್ಟು ಬಿಡಿ. ಇಲ್ಲಿ ನಮ್ಮದೇ ಜೀವನದ ಮೇಲೆ ಸಂಪೂರ್ಣ ಭರವಸೆ ಇಡಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಬೇರೆಯವರ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡು ಕುಳಿತುಕೊಳ್ಳುವುದು ಇನ್ನಷ್ಟು ನೋವನ್ನು ತರುತ್ತದೆ. ನಿಮ್ಮಿಂದ ಸಾಧ್ಯವಾದಷ್ಟು ಪ್ರೀತಿ ಕೊಡಿ, ಗೌರವ ಕೊಡಿ, ಸಹಾಯ ಮಾಡಿ, ಆದರೆ ಪ್ರತಿಯಾಗಿ ಅದೇ ಸಿಗಬೇಕು ಎಂದು ಒತ್ತಾಯಿಸಬೇಡಿ. ಕೊನೆಯದಾಗಿ ಒಂದು ವಿಷಯವನ್ನು ಸದಾ ನೆನಪಿಟ್ಟುಕೊಳ್ಳಿ, ನಿಮ್ಮ ಭಾವನೆಗಳನ್ನು ಗೌರವಿಸದ ವ್ಯಕ್ತಿಯ ಹಿಂದೆ ಹುಚ್ಚರಂತೆ ಓಡುವುದು ಪ್ರೀತಿಯಲ್ಲ, ಅದು ನಿಮ್ಮನ್ನೇ ನೀವು ಕಳೆದುಕೊಳ್ಳುವುದು. ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮನ್ನು ನಿರ್ಲಕ್ಷಿಸುವವರನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಬೇಡಿ. ಕೆಲವೊಮ್ಮೆ ಜೀವನದಿಂದ ಕೆಲವು ಜನರು ಹೊರಗೆ ಹೋಗುವುದು ಶಿಕ್ಷೆಯಲ್ಲ, ಅದು ನಮ್ಮ ಜೀವನಕ್ಕೆ ಸಿಗುವ ಒಂದು ಅವಕಾಶ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದಾಗ ನನ್ನ ಜೀವನ ಮುಗಿಯಿತು ಎಂದು ಯೋಚಿಸಬೇಡಿ. ಹೀಗೆ ಯೋಚಿಸಿ, ನನ್ನ ಜೀವನದಿಂದ ಒಬ್ಬ ವ್ಯಕ್ತಿ ಹೊರಟಿದ್ದಾನೆ, ಆದರೆ ನನ್ನ ಜೀವನ ಇನ್ನೂ ನನ್ನ ಕೈಯಲ್ಲಿದೆ. ನಿಮ್ಮ ಮೌಲ್ಯವನ್ನು ಯಾರಾದರೂ ಗುರುತಿಸದಿದ್ರೂ ನೀವು ನಿಮ್ಮ ಮೌಲ್ಯವನ್ನು ಮರೆಯಬೇಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಕೊನೆಯವರೆಗೆ ನಿಮ್ಮ ಜೊತೆ ಇರುವ ವ್ಯಕ್ತಿ ನೀವೇ. ಆದ್ದರಿಂದ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸಮಯವನ್ನು ಗೌರವಿಸಿ, ನಿಮ್ಮ ಒಳ್ಳೆಯತನವನ್ನು ಉಳಿಸಿಕೊಳ್ಳಿ ಮತ್ತು ನಿಮ್ಮ ನೆಮ್ಮದಿಯನ್ನು ಯಾರಿಗಾಗಿ ಕೂಡ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲರೂ ನಮ್ಮವರಾಗಬೇಕಿಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಕೆಲವರು ಸಾಕು.
ಯಾರಾದರೂ ನಿಮ್ಮೊಂದಿಗೆ ಸಂಬಂಧವನ್ನು ಮುಗಿಸಲು ಬಯಸಿದಾಗ ಅದರ ಸೂಚನೆಗಳು ಕೆಲವೊಮ್ಮೆ ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ. ಮಾತು ಕಡಿಮೆಯಾಗುತ್ತದೆ, ದೂರ ಹೆಚ್ಚಾಗುತ್ತದೆ, ನಂತರ ನಿರ್ಲಕ್ಷ್ಯ ಶುರುವಾಗುತ್ತದೆ. ಅಂತಹ ಸಮಯದಲ್ಲಿ ಅವರ ಹಿಂದೆ ಓಡಿ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ. ಒಬ್ಬರು ದೂರವಾಗಲು ಬಯಸಿದ್ರೆ ಅವರಿಗೆ ಜಾಗ ಕೊಡಿ. ಯಾಕೆಂದ್ರೆ ನಿಮ್ಮನ್ನು ನಿಜವಾಗಿ ಬಯಸುವವರು ನಿಮ್ಮನ್ನು ಕಳೆದುಕೊಳ್ಳಲು ಕಾರಣ ಹುಡುಕುವುದಿಲ್ಲ. ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೆ ಇರುವುದಿಲ್ಲ. ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ, ಕೆಲವರು ಪಾಠ ಕಲಿಸುತ್ತಾರೆ ಮತ್ತು ಕೆಲವರು ನೆನಪಾಗಿ ಉಳಿಯುತ್ತಾರೆ. ಆದ್ದರಿಂದ ಯಾರೇ ಹೋದರೂ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ತಪ್ಪುಗಳಿಂದ ಕಲಿಯಿರಿ, ಕಷ್ಟಗಳಿಂದ ಬಲಿಷ್ಠರಾಗಿ, ದ್ರೋಹದಿಂದ ಎಚ್ಚರವಾಗಿರಿ ಮತ್ತು ನಿಮ್ಮ ನೆಮ್ಮದಿಯನ್ನು ಎಂದಿಗೂ ಬೇರೆಯವರ ಕೈಗೆ ಕೊಡಬೇಡಿ. ಯಾಕೆಂದರೆ ಜೀವನದ ದೊಡ್ಡ ಗೆಲುವು ಎಲ್ಲರನ್ನೂ ಗೆಲ್ಲುವುದಲ್ಲ, ನಮ್ಮನ್ನು ನಾವು ಕಳೆದುಕೊಳ್ಳದೆ ಬದುಕುವುದೇ ನಿಜವಾದ ಗೆಲುವು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಗುತ್ತಲಿರಿ ಮತ್ತು ನಿಮ್ಮ ಕಾಳಜಿ ಮಾಡುತ್ತೀರಿ.